ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನ ತಲೆ ಸ್ನಾನ ಮಾಡಿದ್ದೆ ನೋಡ್ರಿ. ತಲೆ ಕೂದಲ ಇನ್ನೂ ಒಣಗೇ ಇಲ್ಲ, ನೋಡ್ಬೋದು ಇನ್ನೂ ಹಸಿ ಹಸಿ ಹಂಗ ಅದಾವ. ಹಂಗ ಸ್ವಲ್ಪ ಸೆಲ್ಫಿ ವಿಡಿಯೋ ಮಾಡ್ಕೊಳಕತ್ತಿದ್ದೆ. ಮುಖದ ಒಳಗೆ ಒಂಥರ ಚೇಂಜಸ್ ಆಗಿಬಿಟ್ಟೈತಿ. ಏನಂದ್ರ ಕಣ್ ಕೆಳಗಡೆ ಎಲ್ಲ ಫುಲ್ ಒಂಥರ ಬಂಗ್ ತರ ಆಗ್ಬಿಟ್ಟೈತಿ ನೋಡ್ರಿ ಈ ಪ್ರೆಗ್ನೆನ್ಸಿಗೆ. ನಮ್ಮ ಚಿನ್ನನ ಟೈಮ್ದಾಗ ಸ್ವಲ್ಪ ಆಗಿತ್ತ, ಬಟ್ ಈ ಸಾರಿ ಯಾಕೋ ಕಣ್ ಕೆಳಗೆ ಜಾಸ್ತಿ ಕಪ್ಪು ಕಪ್ಪಾಗೈತಿ ಮತ್ತು ಒಂಥರ ಬಂಗ್ ಆಗೈತಿ. ಸೊ ಅದನ್ನ ನೋಡಾಕ ಒಂಥರ ಅನ್ಸಾತಿತ್ತ. ಈಗ ಏನು ಹಚ್ಕೊಳ್ಳೋಕು ನಡೆಯಂಗಿಲ್ಲ, ಏನೂ ಮುಖಕ್ಕೆ ಅಪ್ಲೈ ಮಾಡಬಾರ್ದು. ಸೊ ಬಟ್ಟೆ ಒಗೆಯೋದಿತ್ತ, ಹಾಗಾಗಿ ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕಿ ಬಂದೆ. ಮಧ್ಯಾಹ್ನ ಆಯ್ತು. ಸೊ ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ಬೆಳಗ್ಗೆ ನಾನು ಒಂದು ಸ್ವಲ್ಪ ಇದು ಬೀಟ್ರೂಟು, ಬಟಾಟಿ ಮತ್ತು ಈರುಳ್ಳಿ, ಟೊಮೆಟೊ ಇವನ್ನೆಲ್ಲ ಹಾಕಿಬಿಟ್ಟು ಒಂಥರ ಮಿಕ್ಸ್ ರೈಸ್ ಕತೆ ಮಾಡಿದ್ದೆ. ಸೊ ಅದು ಇನ್ನೊಂದು ಸ್ವಲ್ಪ ಉಳ್ದಿತ್ತು ನೋಡ್ರಿ, ಅದಕ್ಕೆ ಅದನ್ನ ಬಿಸಿ ಮಾಡ್ಕೊಳಕ್ತಿದ್ನಿ. ಬಿಸಿ ಮಾಡಿಕೊಂಡೆ. ಇದೊಂಥರ ನಾನು ಹೆಂಗಂದ್ರೆ ಒಂದೇ ಥರ ರೈಸ್ ತಿನ್ನಂಗಿಲ್ಲ, ಏನಾದರೂ ಇತ್ತಂದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಮಾಡಿರ್ತೇನೆ, ಚೆನ್ನಾಗಾಗಿರ್ತದೆ ನೋಡ್ರಿ. ಪಿಂಕ್ ಪಿಂಕ್ ಆಗೈತಿ, ಯಾಕಂದ್ರೆ ಬೀಟ್ರೂಟ್ ಹಾಕಿದ್ದೀನಲ್ಲ ಅದಕ್ಕೆ ಆ ಥರ ಕಲರ್ ಬಂದೈತಿ. ಅದ್ರೊಳಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಾಕತ್ತೀನಿ. ಇದು ಒಂಥರ ಟೇಸ್ಟ್ ಆಗಿರ್ತದೆ. ಅದಾದಮೇಲೆ ಇದು ಕಾಜು ಕಟ್ಲಿ ಅಥವಾ ಕಾಜು ಬರ್ಫಿ ಅನ್ಬೋದು. ಸೊ ಇದಿತ್ತು, ಅದಕ್ಕೆ ಇದನ್ನ ತಿನ್ಬೇಕಂತೇಳಿ ತೊಗೊಂಡಿದ್ನಿ. ಇದೊಂಥರ ಟೇಸ್ಟ್ ಭಾರಿ ಇರ್ತದೆ, ನಂಗೆ ಭಾಳ ಇಷ್ಟ ಆಗ್ತದೆ. ಸೊ ಒಂದು ತಿನ್ನೋಣ ಅಂಥೇಳಿ ತಿನ್ನಾಕತ್ತೇನೆ. ಆಮೇಲೆ ಮಧ್ಯಾಹ್ನ ಹಂಗೆ ಸುಮ್ಮನೆ ಮಲ್ಕೊಂಡಿದ್ದೆ ರಿಲ್ಯಾಕ್ಸ್ ಹಾಕ್ಕೊಂಡು. ಅಷ್ಟರೊಳಗಂದ್ರೆ ನಮ್ಮ ಮನೆ ಬಾಜುಕನ ಒಂದು ಹುಡುಗಿ ಐತಿ, ಮುಸ್ಲಿಂ ಹುಡುಗಿ. ನಿಮ್ಗೆ ಗೊತ್ತಿರ್ಬೇಕು, ಹಿಂದಿನ ಬ್ಲಾಗ್ ಒಳಗೆ ನೋಡಿದ್ರೆ ಯಾರಾದರೂ ರೆಗ್ಯುಲರ್ ಆಗಿ ನೋಡಕತ್ತಿದ್ರೆ ಗೊತ್ತಿರ್ತದೆ. ಬಂದು ನೋಡ್ರಿ, ಆಟ ಆಡಕತ್ತಾಳ. ಡ್ಯಾನ್ಸ್ ಮಾಡಕತ್ತ. ನಮ್ಮ ಚಿನ್ನು ಯಾರ್ದೋ ಬರ್ಡೇಗೆ ಹೋದಾಗ ಒಂದು ಕ್ಯಾಪ್ ಕೊಟ್ಟಿದ್ರು ನೋಡ್ರಿ, ಬರ್ಡೇ ಕ್ಯಾಪ್. ಸೊ ಅದನ್ನ ಬೇಕನ್ನತ್ತೇಳ, ಅದಕ್ಕೆ ಅದನ್ನೇನೋ ಮಾಡಿ ಕೊಡಾಕತ್ತ ನಮ್ಮ ಚಿನ್ನು. ಆಂಟಿಕಾ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಕೇಕ ಇಲ್ಲಂದ್ರ ಊರೇನ ಆಟ ಆಡಿ ಆಕಿ ಮನೆಗೆ ಹೋದಳು ನೋಡ್ರಿ. ಮನೆಗೆ ಹೋದ್ಮೇಲೆ ನಾನು ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕಿದ್ನಲ್ಲ, ಅವೆಲ್ಲ ವಾಶ್ ಆಗಿತ್ತು. ಅದಕ್ಕೆ ಚಿನ್ನನ್ ಕರ್ಕೊಂಡು ಮೇಲೆ ಬಂದೇನ. ಒಣಗಿದ್ದು ಎಲ್ಲ ತೆಗೆದಿಡತ್ತೇನೆ. ಅವ್ನು ತೆಗೆದಿಟ್ಬಿಟ್ಟು ಆಮೇಲೆ ತೊಗೊಂಡು ಬಂದಿರೋ ಅರ್ಬಿಗಳನ್ನ ಒಣ ಹಾಕ್ತೇನೆ. ಒಣಗಿ ಹಾಕಿ ಆಯ್ತು ನೋಡ್ರಿ. ಆಮೇಲೆ ನಮ್ಮ ಚಿನ್ನು ಕೆಳಗೆ ಹೋಗ್ಬಿಟ್ಟು ಒಂದು ಆ್ಯಪಲ್ ಕಟ್ ಮಾಡಿಕೊಂಡು ತೊಗೊಂಡು ಬಂದಾನ ತಿನ್ನೋಣ ಅಂಥೇಳಿ. ಸೊ ಕುತ್ಕೊಂಡು ಸ್ವಲ್ಪ ಹೊತ್ತು ತಿಂದ್ವಿ. ತಿಂದಾದ್ಮೇಲೆ ಕ್ಲೈಮೇಟ್ ಎಲ್ಲ ಒಂಥರ ಚೆನ್ನಾಗಿ ಅನ್ಸತ್ತಿತ್ತು ನೋಡ್ರಿ. ಭಾಳ ಬಿಸಿಲು ಇರಾಕಿಲ್ಲ, ಭಾಳ ನೆರಳೂ ಇರಾಕಿಲ್ಲ, ಮೀಡಿಯಮ್ ಇತ್ತು. ಒಂಥರ ಚಂದ ಅನ್ಸತ್ತಿತ್ತು. ಹಂಗೆ ಹೋಗಿ ವ್ಯೂ ಎಂಜಾಯ್ ಮಾಡತ್ತಿದ್ದೆ. ನಮ್ಮ ಚಿನ್ನನು ಹೊಲ್ದಾಗದು ಕೆಲಸ ಮಾಡಕತ್ತಿದ್ರ, ಅವ್ರನ್ನದು ನೋಡ್ಕೊಂಡು ನಿಂತ ನೋಡ್ರಿ. ಆಮೇಲೆ ಪೂರ್ತಿ ಟೆರೆಸ್ ಮ್ಯಾಗ ಬಂದ್ವಿ, ಸೋಲಾರ್ ಇರ್ತದ ಅಲ್ಲಿ ಬಂದು ಬಿಸಿಲಿಗೆ ಸ್ವಲ್ಪ ಹಂಗೆ ಅಡ್ಡಾಡಕತ್ತಿದ್ವಿ. ಚೆನ್ನಾಗಿ ಅನ್ಸತ್ತಿತ್ತ. ಕೂದಲಾನು ಕೂಡ ಸ್ವಲ್ಪ ಒಣಗಿ ಬಿಟ್ಟುವ. ಸೊ ಗಾಳಿ ಕೂಡ ಬೀಸಾತಿತ್ತ, ತಂಪಾದ ಗಾಳಿ. ಏನೋ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತಿರ್ತೈತಿ ಇಂಥ ಗಾಳಿ ಒಳಗೆ ನಿಂತಾಗ. ಆಮೇಲೆ ಸಂಜೆ ಆಯಿತು, ಕೆಳಗೆ ಬಂದುಬಿಟ್ಟು ದೇವ್ರಿಗೆ ದೀಪ ಹಚ್ಚೋ ಟೈಮ್. ಸೊ ಅದಕ್ಕೆ ದೇವ್ರಿಗೆ ಪೂಜೆ ಮಾಡಿಕೊಂಡು ದೀಪ ಹಚ್ಚಾಕತ್ತೇನೆ. ಇಲ್ಲಿ ನಾನು ಏನಾದರೂ ಡೆಕೋರೇಷನ್ ಮಾಡಬೇಕು, ಒಂಥರ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ಕೊಳಕತ್ತೆ ನೋಡ್ರಿ. ಬಟ್ ನನಗೂ ಐಡಿಯಾ ಬರಾಕತ್ತಿಲ್ಲ. ವೈಟ್ ಕಲರ್ ಟೈಲ್ಸ್ ಐತಲ್ಲ, ಸೊ ದೇವ್ರ ಇದ್ರೊಳಗೆ ಏನಾದರೂ ಒಂಥರ ಯುನೀಕಾಗಿ ಮಾಡ್ಬೇಕು ಅನ್ಕೊಳಕತ್ತೇನೆ. ಬಟ್ ನನಗೆ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ರೆ, ಯಾರಾದರೂ ವಿಡಿಯೋನ ಪೂರ್ತಿ ನೋಡಿದವ್ರು ಇದ್ರಂದ್ರೆ ಕಮೆಂಟ್ ಮಾಡಿರಿ. ಇವತ್ತು ಸ್ವಲ್ಪ ಯೂಟ್ಯೂಬ್ ಬ್ಲಾಗ್ ಬೇರೆನ ಕಾಣಿಸತ್ತಿರ್ಬೋದು ನಿಮಗೆ. ಯಾವಾಗಲೂ ನಾನು 16.9 ಇಟ್ಟಿರ್ತೇನೆ, ಬಟ್ ಇವತ್ತು ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹಂಗೆ ಮತ್ತೆ ಚೇಂಜ್ ಮಾಡೋದು ಬೇಡ ಅಂತೇಳಿ ಇದೇ ಥರ ಮಾಡಾಕತ್ತೇನೆ. ಇದು 9.16 ಇಟ್ಟಿದ್ದೇನೆ. ಸೊ ಅದಕ್ಕೆ ಇದೊಂಥರ ಶಾರ್ಟ್ ಒಳಗೆ ಹಾಕುವಂಥ ವಿಡಿಯೋ ಥರ ಬಂದೈತಿ. ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕೋ ಇತ್ತೀಚೆಗೆ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಾವ ನೋಡ್ರಿ. ಮುಂಚೆ ಎಲ್ಲ ಈ ಥರ ಆಗ್ತಾ ಇರಲಿಲ್ಲ, ಎಷ್ಟು ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾ ಇತ್ತು. ಈಗ ನೋಡಿದ್ರೆ 100ಕ್ಕಿಂತ ಕಡಿಮೆ ಬರತೈತಿ. ಅದು ನಂಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬೇಜಾರಾಗತ್ತದ. ಕೆಲವೊಂದಷ್ಟು ಯೂಟ್ಯೂಬರ್ಸ್ನ ನೋಡ್ತೀನಿ, ಬೇಕಾಬಿಟ್ಟು ಅರ್ಥನೇ ಇರಂಗಿಲ್ಲ, ಹಿಂಗೆಂಗೋ ವಿಡಿಯೋ ಮಾಡಿರ್ತಾರೆ. ಬಟ್ ವ್ಯೂಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಬಂದಿರ್ತಾವೆ. ಮತ್ತು ಲೈಕು ಕಮೆಂಟ್ ಅಂತೂ ಹೇಳಕ್ಕೆ ಹೋಗ್ಬಾರ್ದು, ಅಷ್ಟು ಬಂದಿರ್ತಾವೆ. ಆಮೇಲೆ ಕೆಲವೊಂದಷ್ಟು ಫೇಮಸ್ ಯೂಟ್ಯೂಬರ್ ಕೂಡ ಅದಾರ, ಅಂಥವ್ರ ವಿಡಿಯೋನ ನೋಡಿರ್ತೇನೆ. ಅವರಂತೂ ಯಾವ ಥರ ಮಾಡಿರ್ತಾರೆ. ಬಟ್ ಆದ್ರೂ ಕೂಡ ಜನ ಹುಚ್ಚಿರ್ತಾರೆ, ಹೋಗಿ ಎಲ್ಲ ವಿಡಿಯೋಗಳು ನೋಡೋದು, ಸಪೋರ್ಟ್ ಮಾಡೋದು ಮಾಡ್ತಾರೆ. ಬಟ್ ನಮ್ಮಂಥವ್ರು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ, ಕಂಟೆಂಟ್ ಕೂಡ ಕೊಟ್ಟರು ಕೂಡ ಈ ಥರ ವ್ಯೂಸ್ ಕಡಿಮೆ ಬರ್ತಾವೆ ನೋಡ್ರಿ. ಸೊ ಬೇಜಾರಾಗತ್ತದ. ಬಟ್ ನಾನು ಹೋಪ್ ಬಿಟ್ಟಿಲ್ಲ. ನಾನು ನನ್ನ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ.
ನನ್ನ ಖುಷಿಗೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಸೊ ನಾನು ವ್ಯೂಸ್ ಎಷ್ಟೇ ಬಂದರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಂಗಿಲ್ಲ, ಮಾಡೇ ಮಾಡ್ತೀನಿ ನಾನು. ಸೊ ಏನಂದ್ರೆ ಕ್ಯಾರೆಟ್ ಇದ್ದು ನೋಡ್ರಿ, ಅದಕ್ಕೆ ಒಂಥರ ಡಿಫ್ರೆಂಟಾಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಅದನ್ನ ಮಿಕ್ಸರ್ ಮಾಡಿಕೊಂಡು ಒಂದು ಬಾಣಲಿ ಒಳಗೆ ತುಪ್ಪ ಹಾಕಿ ಅದನ್ನ ಫ್ರೈ ಮಾಡ್ಕೊಳಕತ್ತೀನಿ ಈಗ. ಅಂದ್ರೆ ಒಂದೇ ಥರ ಮಾಡೋದು ಬೇಡ, ಸ್ವಲ್ಪ ಏನಾದರೂ ಬೇರೆ ಥರ ಮಾಡೋಣ ಅಂತ ಹೇಳಿ ಮಾಡಕತ್ತೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಅಂದ್ರೆ ಫ್ರೈ ಮಾಡಿಕೊಂಡು ಇದ್ರೊಳಗೆ ಅಕ್ಕಿ ಕೂಡ ಹಾಕ್ಬೋದು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಈ ಥರ ಫ್ರೈ ಮಾಡ್ಕೋಕ್ಕಿಂತ ನಾನು ಮಿಕ್ಸರ್ ಮಾಡಿದ್ರು ನಡಿತೈತಿ, ಮಾಡಲಿಲ್ಲ ಅಂದ್ರೂ ನಡಿತೈತಿ. ಜಸ್ಟ್ ತುರ್ಕೊಂಡು ಕುಕ್ಕರ್ ಒಳಗೆ ವಿಸಿಲ್ ಮಾಡಿದ್ರೆ ನಡಿತೈತಿ. ಒಂದು 3-4 ವಿಸಿಲ್ ಮಾಡಿದ್ರೆ ನಡಿತೈತಿ. ಅಕ್ಕಿ ಹಾಕಿ ಮತ್ತು ಏನದು ತುರಿದಿರುವಂತಹ ಕ್ಯಾರೆಟ್ ಹಾಕಿ. ಬಟ್ ನಾನು ಇರಲಿ ಈ ಸರಿ ಹಿಂಗೆ ಮಾಡೋಣ ಅಂತ ಹೇಳಿ ಮಾಡತ್ತೇನೆ. ಅಕ್ಕಿ ಸ್ವಲ್ಪ ನೆನೆಸಿಟ್ಟಿದ್ನಿ ನೋಡ್ರಿ, ಆ ಅಕ್ಕಿ ಕೂಡ ನಾನು ಮಿಕ್ಸರ್ ಮಾಡ್ಕೋತೇನೆ. ಸಣ್ಣ ಆಯ್ತಂದ್ರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಹಲ್ವಾ ಮಾಡಿದ್ರಾಯ್ತು, ಕ್ಯಾರೆಟ್ ಹಲ್ವಾ. ಹೇಗೆ ಬರ್ತದೆ ನನಗೂ ಗೊತ್ತಿಲ್ಲ, ನೋಡೋಣಂತ. ಇಷ್ಟು ಮೀಡಿಯಮ್ ಆಗಿ ಸಣ್ಣ ಮಾಡಿದೆ ನೋಡ್ರಿ, ಫುಲ್ಲೇನ ಇದು ಮಾಡಿಲ್ಲ. ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗತ್ತದ, ನಿಮ್ಗೆ ಗೊತ್ತಾಗತ್ತಿರ್ಬೋದು. ಫುಲ್ಲು ಸುಸ್ತು ತೇಕ್ ಹತ್ತಾಕತ್ತದ. ಬಟ್ ಆದರೂ ನಿಮಗೋಸ್ಕರ ರೆಗ್ಯುಲರ್ ಆಗಿ ವಿಡಿಯೋ ಹಾಕಲೇಬೇಕಂತ ಹೇಳಿ ನಾನು ಎಡಿಟಿಂಗ್ ಕಷ್ಟಪಟ್ಟು ಮಾಡಾಕತ್ತೇನೆ. ಸೊ ಈ ಒಂದು ಕಷ್ಟಕ್ಕಾದರೂ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿಪ್ಪ. ಯೂಟ್ಯೂಬ್ ಒಳಗೆ ಅಷ್ಟೇ ಅಲ್ಲದೆ ನಾನು ಇನ್ಸ್ಟಾಗ್ರಾಮ್ ಒಳಗೂ ಕೂಡ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿರ್ತೇನೆ. ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ರಿ, ಸಿಂಪಲ್ ಸವಿತಾ ವ್ಲಾಗ್ ಅಂತ ಐತಿ. ಸೊ ಅಲ್ಲಿ ಹೋಗ್ಬಿಟ್ಟು ಮಿನಿ ವ್ಲಾಗ್ ನೋಡ್ರಿ, 1 ಮಿನಿಟ್ಸ್ ಅಷ್ಟೇ ಇರ್ತದೆ. ಸೊ ಎಲ್ಲಾನು ಅಲ್ಲಿ ತೋರ್ಸೋಕ್ಕಾಗಿರಂಗಿಲ್ಲ, ಎಲ್ಲ ತೋರ್ಸೋಕ್ಕಾಗಿರಂಗಿಲ್ಲ ಅಂದ್ಕೂಡಲೇ ಲಾಂಗ್ ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಈಗ ನಾನು ಕ್ಯಾರೆಟ್ ತುಪ್ಪ ಹಾಕಿ ಫ್ರೈ ಕೂಡ ಮಾಡಾಯಿತು. ಆಮೇಲೆ ಅಕ್ಕಿ ಕೂಡ ಹಾಕಿದ್ನಿ. ಈಗ ಸಕ್ಕರೆ ಹಾಕಕತ್ತೀನಿ. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಬೋದು. ಆಮೇಲೆ ಸಕ್ಕರೆ ಬೇಡ ಅಂತ ಅನ್ಸಿತ್ತಂದ್ರೆ ಬೆಲ್ಲ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಜಾಸ್ತಿ ಹಾಕಕತ್ತೀನಿ, ಯಾಕಂದ್ರೆ ಅಕ್ಕಿ ಹಾಕಿದ್ದೇವಲ್ಲ, ಸ್ವಲ್ಪ ಏನಾದರೂ ಲೈಟ್ ಸ್ವೀಟ್ ಇದಾಗ್ತಿರ್ಬೋದು ಅಂತ ಹೇಳಿಬಿಟ್ಟು ಸಕ್ಕರೆ ಜಾಸ್ತಿ ಹಾಕಿದ್ನಿ. ಇದ್ರೊಳಗೆ ಇವಾಗ ಹಾಲು ಹಾಕ್ಬೇಕು. ಮತ್ತು ನಿಮ್ಮ ಕಡೆ ಏನಾದರೂ ಡ್ರೈ ಫ್ರೂಟ್ಸ್ ಅದು ಇದ್ದು ಅಂದ್ರೆ ಅವನು ಕೂಡ ಆ್ಯಡ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ನೋಡ್ರಿ, ಅದಕ್ಕೆ ನಾನು ಇಷ್ಟೇ ಸಿಂಪಲ್ ಆಗಿ ಮಾಡಕತ್ತೇನೆ. ಇದೆಲ್ಲ ಇಷ್ಟ ಆಯ್ತು ನೋಡ್ರಿ. ಇದಾದ್ಮೇಲೆ ಇದಕ್ಕೆ ಮತ್ತು ನಾನು ರವೆ ಕೂಡ ಹಾಕಕತ್ತೀನಿ. ರವೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿನ ನೀರು ಹಾಕಿ ವಿಸಿಲ್ ಮಾಡಿಬಿಟ್ಟು ರವೆನ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಭಾರಿ ಆಗ್ತದೆ. ನಾನು ಫಸ್ಟ್ ಟೈಮ್ ಮಾಡತ್ತೇನೆ, ಬಟ್ ಚೆನ್ನಾಗಿ ಆಗಾಕತ್ತದ. ಟೇಸ್ಟ್ ಮಾಡಿದ್ಮ್ಯಾಗ ಗೊತ್ತಾಗ್ತದೆ ಯಾವ ಥರ ಆಗಿತ್ತು ಅಂತ ಹೇಳಿ. ನೋಡ್ರಿ, ಇವಾಗ ಸ್ವಲ್ಪ ಹಾಲು ಹಾಕಿದ್ನಿ. ಜಾಸ್ತಿ ಏನನ್ನ ಹಾಕ್ಬೋದು, ಯಾಕಂದ್ರೆ ಒಂಥರ ಚೆನ್ನಾಗತ್ತದ ತೆಳ್ಳಗೆ. ಸೊ ಆ ಥರ ಬೇಕಾದ್ರೆ ಆ ಥರನೂ ಮಾಡ್ಬೋದು, ಕಡಿಮೆ ಅಷ್ಟು ಡ್ರೈ ಬೇಕಂದ್ರೆ ಆ ಥರನೂ ಮಾಡ್ಬೋದು. ಸೊ ಇವಾಗೆಲ್ಲ ಇದು ಫಿನಿಶ್ ಆಯ್ತು ನೋಡ್ರಿ, ಕುದಿಯಾಕತ್ತದ. ನೋಡಿದ್ರೆ ಬಾಯಾಗ ನೀರು ಬರತ್ತದ. ಇದ್ರೊಳಗೆ ಡ್ರೈ ಫ್ರೂಟ್ಸ್ ಅಷ್ಟಾದ್ರೆ ಇನ್ನೂ ಭಾರಿ ಆಗ್ತದೆ. ಬರ್ರಿ ಈಗ ಟೇಸ್ಟ್ ಮಾಡಿ ನೋಡೋಣ ಅಂತ ಯಾವ ಥರ ಆಗೈತೆ ಅಂತ ಹೇಳಿ. ಸೊ ಕ್ಯಾರೆಟ್ ಕೀರ್ ನೋಡ್ರಿ, ಚೆನ್ನಾಗೈತಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.